ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಬೆಳಕು KS ಅಕಾಡೆಮಿ ಕೋಲಾರ. ನಾನು ಬೆಳಕು ಹರೀಶ್. ಇವತ್ತು ಮತ್ತೊಂದು ನೇಮಕಾತಿಯ ಅಧಿಸೂಚನೆ ನಿಮ್ಮ ಮುಂದೆ ತಿಳ್ಕೊಂಬಂದಿದ್ದೀನಿ. ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಕಡೆಯಿಂದ ಮತ್ತೊಂದು ನೇಮಕಾತಿ ಈಗ ಔಟ್ ಆಗಿದೆ. ಅದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವಂಥ ದರ್ಜೆ 2 ಅಧಿಕಾರಿಗಳನ್ನು ಅಂದರೆ ಗ್ರೇಡ್ 2 ಆಫೀಸರ್ಸ್ ಅಂತ ಏನಿದ್ದಾವೆ, ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪೋಸ್ಟ್ಗಳಿವು. ಸೊ ಅದಕ್ಕೆ ಕಾಲ್ಫರ್ ಮಾಡಿರ್ತಕ್ಕಂಥ ಒಂದು ಹುದ್ದೆಗಳಿವು. ಅಂದರೆ ಈ ಒಂದು ನೋಟಿಫಿಕೇಷನಲ್ಲಿ ಈ ಒಂದು ದರ್ಜೆ 2ಗೆ ಸಂಬಂಧಪಟ್ಟಂಥ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮತ್ತು ಆಂತರಿಕ ನೇಮಕಾತಿ ಅಂದರೆ ಏನೋ ಇನ್ ಸರ್ವಿಸ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸಹ ಆಯ್ಕೆ ಮಾಡ್ಕೊತಾರೆ. ಅದರ ಜೊತೆ ನೇರ ನೇಮಕಾತಿ ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕನೂ ಸಹ ಈ ಒಂದು ಪೋಸ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವ ಪೋಸ್ಟ್ ಇದೆ ಅಂತಂದರೆ, ಮೊದಲನೇ ಪೋಸ್ಟ್ ಇದೆ ನೋಡಿ, ಸಹಾಯಕ ಆಡಳಿತ ಅಧಿಕಾರಿ ಅಂತಿದೆ. ಇದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪೋಸ್ಟ್. ಇದು 2 ಹುದ್ದೆಗಳಿದ್ದಾವೆ. ಇದನ್ನು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೀವಿ. ಅಂದರೆ ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ ಏನು NWKSRTC ಅಥವಾ KSRTCನಲ್ಲಿ ಇರುವಂಥ ಒಂದು DC ಏನಿರ್ತಾರೆ ಅವರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿ ಇವರಾಗಿರ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಹುದ್ದೆನೇ ಇದು, ತುಂಬ ಚೆನ್ನಾಗಿದೆ, ಅಪ್ಲೈ ಮಾಡಿ. ಎರಡನೇದು ಸಹಾಯಕ ಲೆಕ್ಕಾಧಿಕಾರಿ ಅಂತಿದೆ. ಅಕೌಂಟ್ ಆಫೀಸರ್ ಅಂತ ಕರಿತೀವಿ ಅವ್ರನ್ನ, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂತ. ಇದು ಒಟ್ಟು 2 ಹುದ್ದೆಗಳಿದ್ದಾವೆ. ಇನ್ನು ಸಹಾಯಕ ಕಾನೂನು ಅಧಿಕಾರಿ ಅಂತಿದೆ, ಅಂದರೆ ಲಾ ಆಫೀಸರ್ ಅಂತ, ಅಸಿಸ್ಟೆಂಟ್ ಲಾ ಆಫೀಸರ್ ಅಂತ. ಇದು ಒಟ್ಟು 4+1 ಅಂತಿದೆ. ಈ ಒಂದು ಸಂಖ್ಯೆ ಏನು ಮಾಡುವ, ಹುದ್ದೆಗಳ ಸಂಖ್ಯೆ ಅನುಗುಣವಾಗಿ ಬದಲಾವಣೆ ಸಹ ಆಗಬಹುದು ಅಂತ ಅರ್ಥ. ಇನ್ನು ನೆಕ್ಸ್ಟ್ 4ನೇದು ನೋಡಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಅಂತಿದೆ. ಅಂದರೆ ಇದು ಲೇಬರ್ ಮತ್ತು ವೆಲ್ಫೇರ್ ಆಫೀಸರ್ ಅಂತ ಇರ್ತಕ್ಕಂಥದ್ದು. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಹುದ್ದೆ. ಒಟ್ಟು 4 ಪೋಸ್ಟ್ ಇದರಲ್ಲಿದೆ. ಇನ್ನು 5ನೇದು ಸಹಾಯಕ ತಾಂತ್ರಿಕ ಶಿಲ್ಪಿ ಅಂತ, ಅಂದರೆ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸೊ ಯಾರು ಮೆಕ್ಯಾನಿಕಲ್ ಮಾಡ್ಕೊಂಡಿರ್ತಾರೆ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ನಾನು ಈ ಒಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ನಾನು ಏನೇನು ಕ್ವಾಲಿಫಿಕೇಷನ್ ಅನ್ನೋದು ಸಹ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಸಂಬಂಧಪಟ್ಟಂತೆ ಒಟ್ಟು 6 ಪೋಸ್ಟ್ ಕಾಲ್ಫರ್ ಮಾಡಿದ್ದಾರೆ. ಇನ್ನು 6ನೇ ಒಂದು ಹುದ್ದೆ ಯಾವುದು ಅಂತಂದರೆ ಸಹಾಯಕ ಸಂಚಾರ ವ್ಯವಸ್ಥಾಪಕರು ಅಂತ, ಅಂದರೆ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಅಂತ ಕರಿತೀವಿ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಹುದ್ದೆ ಇದು. ಅಂದರೆ ಏನು ಡಿಪೋಗಳಲ್ಲಿ ಘಟಕ ವ್ಯವಸ್ಥಾಪಕರು ಅಂತ ನೋಡ್ತೀವಿ, ಮ್ಯಾನೇಜರ್ ಅಂತ, ಅವ್ರಿಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಹುದ್ದೆ ಇದು. ಒಟ್ಟು 8 ಹುದ್ದೆಗಳಿದ್ದಾವೆ. ಅಂದರೆ ಇಷ್ಟು ದರ್ಜೆ 2ಗೆ ಸಂಬಂಧಪಟ್ಟಂಥ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಮಾಡಲಾಗ್ತದೆ. ಇದು ಒಟ್ಟು 26+1 27 ಹುದ್ದೆಗಳು. ಇದು ಕೆಲವೊಂದು ಬಾರಿ ಏರಿಕೆಯೂ ಸಹ ಆಗಬಹುದು. ಒಟ್ಟು ಇಷ್ಟು ಹುದ್ದೆಗಳು ಕಾಲ್ಫರ್ ಆಗಿದೆ. ಇನ್ನು ದರ್ಜೆ 2ಗೆ ಸಂಬಂಧಪಟ್ಟಂತೆ ಇದೇ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಆಂತರಿಕ ನೇಮಕಾತಿ ಯಾವ್ಯಾವ ಅಂದರೆ, ಆಂತರಿಕ ನೇಮಕಾತಿ ಇರತಕ್ಕಂಥದ್ದು ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ ಒಟ್ಟು 1 ಪೋಸ್ಟ್ ಇದೆ, ಸಹಾಯಕ ಕಾನೂನು ಅಧಿಕಾರಿ 1 ಪೋಸ್ಟ್ ಇದೆ, ಸಹಾಯಕ ತಾಂತ್ರಿಕ ಶಿಲ್ಪಿ ಅನ್ನುವಂಥ ಒಂದು ಪೋಸ್ಟ್ ಅಧಿಕಾರಿ ಹುದ್ದೆ 2 ಇದ್ದಾವೆ. ನೆಕ್ಸ್ಟು ಸಹಾಯಕ ಸಂಚಾರ ವ್ಯವಸ್ಥಾಪಕರು ಅಂತಿದೆ, ಅದು ಒಟ್ಟು 2 ಪೋಸ್ಟ್ ಇದೆ. ಅಂದರೆ ಒಟ್ಟು ಆಂತರಿಕ ನೇಮಕಾತಿನಲ್ಲಿ ಒಟ್ಟು 6 ಹುದ್ದೆಗಳು ನಿಮಗೆ ಸಿಗುತ್ತೆ. ಸೊ ಆಂತರಿಕವಾಗಿ ಯಾರ್ಯಾರು ಎಲಿಜಿಬಲ್ ಬರ್ತೀರಿ ನೀವು ಅದಕ್ಕೆ ಅಪ್ಲೈನ ಮಾಡಬಹುದು. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಹತೆಯನ್ನು ನೋಡೋದಾದರೆ, ಆಡಳಿತ ಅಧಿಕಾರಿ ಅಂತೇನಿದೆ, ಸಹಾಯಕ ಆಡಳಿತ ಅಧಿಕಾರಿ, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೀವಿ. ಇವರು ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಿಕೊಂಡಿರಬೇಕು, ಅಥವಾ ಮಾಸ್ಟರ್ಸ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಆದರೂ ಆಗಿರಬೇಕು, ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಆಗಿರಬೇಕು, ಅಥವಾ ಯಾವುದಾದ್ರೂ ಒಂದು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಹ್ಯೂಮನ್ ರಿಲೇಷನ್ಶಿಪ್ ಆಗಿರಲಿ, ಅಥವಾ ಯಾವುದಾದ್ರೂ ಒಂದು ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಕೋರ್ಸನ್ನು ಮಾಡಿದರೆ ಅವರು ಸಹಾಯಕ ಆಡಳಿತ ಅಧಿಕಾರಿಯಾಗಿ ಅವ್ರನ್ನ ಏನು ಮಾಡ್ಬೋದು, ಎಕ್ಸಾಮ್ಗೆ ಅಪ್ಲೈನ ಮಾಡಬಹುದು ಅವರು ಅಂತ. ಓಕೆ. ಇನ್ನು 2ನೇದೇ ನೋಡಿ, ಸಹಾಯಕ ಲೆಕ್ಕಾಧಿಕಾರಿ ಅಂತ. ಈ ಲೆಕ್ಕಾಧಿಕಾರಿ ಅಂದರೆ ಅಕೌಂಟ್ ಆಫೀಸರ್ ಅಂತ ಕರಿತೀವಿ. ಇದರಲ್ಲಿ ಯಾರು ಕಾಮರ್ಸಲ್ಲಿ ಮಾಸ್ಟರ್ಸನ್ನು ಮಾಡಿರ್ತಾರೆ, ಅಥವಾ MBA ಏನು ಫೈನಾನ್ಸ್ ಅಂತ ಏನು ಕರಿತೀವಿ, ಸೊ ಅವುಗಳಲ್ಲಿ ಯಾರು ಮುಗಿಸಿರ್ತಾರೆ ಅವರು ಈ ಒಂದು ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕಬಹುದು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಇನ್ನು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಅಂತಿದೆ, ಅಂದರೆ ಅಸಿಸ್ಟೆಂಟ್ ಲೇಬರ್ ಆ್ಯಂಡ್ ವೆಲ್ಫೇರ್ ಆಫೀಸರ್ ಅಂತ. ಇದಕ್ಕೆ ಏನು MSW ಮಾಡಿರಬೇಕು, ಅಂದರೆ ಏನು ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್ ಅಂತ ನಾವೇನು ಕರಿತೀವಿ ಅದಾದರೂ ಮಾಡಿರಬೇಕು. ಅದರ ಜೊತೆ ಅದರ ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಅಥವಾ ಲೇಬರ್ ವೆಲ್ಫೇರ್ ಆಗಿರಲಿ, ಅಥವಾ ಇಂಡಸ್ಟ್ರೀಸ್ ರಿಲೇಷನ್ಸ್ ಸಂಬಂಧಪಟ್ಟಂಥ ಯಾವುದೇ ವಿಚಾರದಲ್ಲಿ ಅವ್ರು ಏನಾದರೂ ಮಾಸ್ಟರ್ಸನ್ನು ಮಾಡಿದರೆ ಅವರು ಸಹ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು. ಇನ್ನು 4ನೇದು ಸಹಾಯಕ ಕಾನೂನು ಅಧಿಕಾರಿ ಅಂತಿದೆ. ಈ ಸಹಾಯಕ ಕಾನೂನು ಅಧಿಕಾರಿಗೆ ಅಂದರೆ ಅಸಿಸ್ಟೆಂಟ್ ಲಾ ಆಫೀಸರ್ ಅಂತ, ಇವರೆಲ್ಲ ಗ್ರೇಡ್ 2 ಹುದ್ದೆಗಳೇ ಇವೆಲ್ಲ. ಇವರಿಗೆ ಡಿಗ್ರಿ ಅಂತಕ್ಕಂಥದ್ದಾಗಿರ್ಬೇಕು, ಅಂದರೆ ಲಾನಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಒಂದು LLB ಮುಗಿಸ್ಕೊಂಡಿರಬೇಕು. ಅದರ ಜೊತೆ 2 ವರ್ಷ, ಕನಿಷ್ಠ ಪಕ್ಷ 2 ವರ್ಷ ಆದರೂ ಅವರು ಪ್ರಾಕ್ಟೀಸನ್ನು ಮಾಡಿರಬೇಕು. ಓಕೆ, ಇದು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿರಬೇಕು ಅಂತ ಅರ್ಥ.
ಇದು ಚೆನ್ನಾಗಿರ್ತಕ್ಕಂಥ ಹುದ್ದೆಗಳು, ದಯವಿಟ್ಟು ಇಂಥದ್ದು ಕಡೆ ಗಮನ ಕೊಡಿ. ಇನ್ನು ಸಹಾಯಕ ತಾಂತ್ರಿಕ ಶಿಲ್ಪಿ ಅಂತ ಅಂದರೆ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ. ಇದು ಹೆಂಗೆ ಅಂದರೆ ಆಟೋಮೊಬೈಲಲ್ಲಿ ಆಗಿರಲಿ ಅಥವಾ ಮೆಕ್ಯಾನಿಕಲ್ ಆಗಿರಲಿ ಇಂಜಿನಿಯರಿಂಗನ್ನು ಮಾಡಿರಬೇಕು, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಹೆವಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಒಳಗೊಂಡಿರಬೇಕು ಅವರು ಅಂತ. ಇದಿಷ್ಟು ಒಳಗೊಂಡಿದ್ರೆ ಅವರು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟ್ಗೆ ಆಗ್ಬೋದು. ಇದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಹುದ್ದೆ ಬರುವಂಥ ಒಂದು ಪೋಸ್ಟ್ ಆಗಿರುತ್ತೆ. ಎಲ್ಲವೂ ಚೆನ್ನಾಗಿದೆ, ಬಟ್ ಇದರಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ಅಂತ. ಇನ್ನು 6ನೇದು ಸಹಾಯಕ ಸಂಚಾರ ವ್ಯವಸ್ಥಾಪಕ ಅನ್ನುವಂಥ ಒಂದು ಹುದ್ದೆ ಇದೆ, ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಅಂತ. ಇದು ಡಿಪೋಗಳಲ್ಲಿ ಕೆಲಸ ಮಾಡುವಂಥ ಮ್ಯಾನೇಜರ್ಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಹುದ್ದೆ ಆಗಿರುತ್ತೆ. ಈ ಒಂದು ಹುದ್ದೆಗೆ MBA ಮಾಡಬೇಕು, ಗ್ರಾಜ್ಯುಯೇಷನ್ MBA ಆದರೂ ಮಾಡಿರಬೇಕು, ಅಥವಾ ಟ್ರಾನ್ಸ್ಪೋರ್ಟ್ ಮಾರ್ಕೆಟಿಂಗ್ ಸಂಬಂಧಪಟ್ಟದ ವಿಚಾರದಲ್ಲಿ ಆಗಿರಬೇಕು, ಅಥವಾ ಏನು MSW ಆ ಒಂದು ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಪೋಸ್ಟನ್ನು ಒಂದು ಕ್ವಾಲಿಫಿಕೇಷನ್ನ ಒಳಗೊಂಡಿರಬೇಕು, ಅಥವಾ BEಗೆ ಸಂಬಂಧಪಟ್ಟಂತೆ ಮೆಕ್ಯಾನಿಕಲ್ ಆಗಿರಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರಲಿ ಮಾಡಿದರೆ ಅಂಥವ್ರು ಇದಕ್ಕೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದೇನೇ ಆಂತರಿಕ ಅಧಿಕಾರಿಗಳು ಸಹ ಇವು ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಆಂತರಿಕವಾಗಿರ್ತಕ್ಕಂಥವು ಒಂದು ಕೆಲವು ಯಾರು ಇನ್ ಸರ್ವಿಸ್ ಇರ್ತಾರೆ ಅವರಿಗೆ ಒಂದಷ್ಟು ಶೈಕ್ಷಣಿಕ ಅರ್ಹತೆಗಳಿದ್ದಾವೆ. ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ ಆಗಬೇಕು ಅಂದರೆ ಬ್ಯಾಚುಲರ್ ಡಿಗ್ರಿ ಆಗಿದ್ದರೆ ಸಾಕು. ಇನ್ ಸರ್ವಿಸ್ ಇರ್ತಕ್ಕಂಥವ್ರು ಅವ್ರು ಏನು ಮಾಡ್ಬೋದು, ಅಪ್ಲೈಯನ್ನು ಮಾಡಬಹುದು, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಸಹಾಯಕ ಸಂಚಾರ ವ್ಯವಸ್ಥಾಪಕರು ಅಂತಕ್ಕಂಥದ್ದು ಬ್ಯಾಚುಲರ್ ಡಿಗ್ರಿ ಆಗಿದ್ದರೆ ಸಾಕು. ಯಾವುದು, ಈ ಒಂದು ATMಗೆ ಅದರ ಜೊತೆ ಒಂದು ಲೈಸೆನ್ಸನ್ನು ಒಳಗೊಂಡಿದ್ದರೆ HTV ಲೈಸೆನ್ಸನ್ನು ಒಳಗೊಂಡಿದ್ದರೆ ಅವರು ಅಪ್ಲೈಯನ್ನು ಮಾಡಬಹುದು. ಇನ್ನು ಸಹಾಯಕ ತಾಂತ್ರಿಕ ಒಂದು ಶಿಲ್ಪಿ ಅಂತೇನಿದೆ, ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಪೋಸ್ಟು, ಅದಕ್ಕೂ ಅಷ್ಟೇ ಮಾಸ್ಟರ್ಸ್ ಸೇಮ್ ಆಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಇದೆ. ಇನ್ನು ಸಹಾಯಕ ಕಾನೂನು ಅಧಿಕಾರಿಗೆ ಯಾವುದಾದ್ರೂ ಒಂದು ಡಿಗ್ರಿ ಕಡೆಯಿಂದ ಅಂದರೆ ಏನು LLBಗೆ ಸಂಬಂಧಪಟ್ಟಂತೆ ಅಡ್ವೊಕೇಟ್ ಒಂದು ಇದನ್ನು ಕೋರ್ಸನ್ನು ಮುಗಿಸ್ಕೊಂಡಿದ್ರೆ ಸಾಕು, ಅವರು ಅರ್ಜಿಯನ್ನು ಹಾಕಬಹುದು ಅಂತ. ಇದು ಇನ್ ಸರ್ವಿಸ್ಗೆ ಇರ್ತಕ್ಕಂಥವ್ರು ಅಂದರೆ ಆಂತರಿಕ ನೇಮಕಾತಿಯಲ್ಲಿ ಪರಿಗಣಿಸುವಂಥ ವಿದ್ಯಾರ್ಥಿಗಳು ಇದಿಷ್ಟು. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಯಾವಾಗ ಸಲ್ಲಿಸಬಹುದು ಅನ್ನೋದರ ಬಗ್ಗೆಯೂ ಸಹ ನಾನು ತಿಳಿಸ್ಕೊಡ್ತೀನಿ ನೋಡಿ. ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು ವಯೋಮಿತಿ 38 ವರ್ಷ, ಪ್ರವರ್ಗ 2A, ಪ್ರವರ್ಗ 2B, 3A, 3Bಗೆ 41 ವರ್ಷ ಆಗಿರಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅವರಿಗೆ 43 ವರ್ಷದವರೆಗೂ ಸಹ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಓಕೆ, ಇವೆಲ್ಲ ಅಲ್ಲದರ ಅರ್ಜಿಯನ್ನು ಸಲ್ಲಿಸಲು ನೋಡಿ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಂಥ ಅಂದರೆ ಪ್ರಾರಂಭ ಆಗುವಂಥ ದಿನಾಂಕ ಯಾವಾಗ ಅಂದರೆ 21/11/2025 ಪ್ರಾರಂಭ ಆಗುತ್ತೆ. ಅಂದರೆ ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. ಅಲ್ಲಿಂದ ಹಿಡಿದು ಆನ್ಲೈನು ಕ್ಲೋಸ್ ಆಗೋ ಡೇಟ್ ಯಾವಾಗ ಅಂದರೆ 10/12/2025 ಸಹ ಏನಾಗುತ್ತೆ, ಅರ್ಜಿಯನ್ನು ನೀವು ಸಲ್ಲಿಸಬಹುದು. ದಯವಿಟ್ಟು ಇದಕ್ಕೆ ಈ ಡೇಟ್ ಒಳಗಡೆ ಬೇಗ ಅರ್ಜಿಯನ್ನು ಸಲ್ಲಿಸಿ. ಮೇಲೆ ಕಂಡ ಯಾವುದಾದ್ರೂ ಕ್ವಾಲಿಫಿಕೇಷನ್ಗೆ ನೀವು ಒಳಪಟ್ಟಿದ್ದರೆ ನೀವು ಅರ್ಜಿಯನ್ನು ಈ ಕೂಡಲೇ ಸಲ್ಲಿಸಿ. ಇನ್ನು ಶುಲ್ಕಕ್ಕೆ ಸಂಬಂಧಪಟ್ಟದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 750 ರೂಪಾಯಿ ಶುಲ್ಕ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರಿಗೆ 500 ರೂಪಾಯಿ ಆಗಿರುತ್ತೆ. ಇನ್ನು ನೆಕ್ಸ್ಟು ಇತರ ಒಂದು ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಇದಿಷ್ಟು ಶುಲ್ಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಈ ಒಂದು ಕೋರ್ಸ್ಗಳಿಗೆ ಪರೀಕ್ಷಾ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ನಾನು ಈ ಒಂದು ವೀಡಿಯೋನ ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಯಾರಾದ್ರೂ ನನ್ನ ಒಂದು ಚಾನಲ್ನ ಈಗಲೇ ನೋಡ್ತಿದ್ರೆ, ಹೊಸದಾಗ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋನಲ್ಲಿ ನಿಮಗೆ ಈ ಒಂದು ಹುದ್ದೆಗಳಿಗೆ ಸವಿವರವಾಗಿ ಪರೀಕ್ಷೆ ವಿಧಾನ ಹೆಂಗಿರುತ್ತೆ, ಯಾವ ಸಿಲೆಬಸ್ಸನ್ನು ಓದಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.